ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ 7ರ ಆಟ ಹೇಗೆ ನಡೀತಿದೆ ಅಂತ ಹೇಳಿ, ವಿಶೇಷವಾಗಿ ವಿಧಾನ ಪರಿಷತ್ಗೆ ವಿಧಾನಸಭೆಯಿಂದ ಆಯ್ಕೆಯಾಗ್ತಕ್ಕಂತಹ ಅಭ್ಯರ್ಥಿಗಳು ಈಗಾಗಲೇ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು, ಯಾಕಂದರೆ ಅವ್ರಿಗೂ ಕೂಡ ಹೆಚ್ಚುವರಿಯಾಗಿ 24 ಸೀಟ್ಗಳಂತೂ ಇದ್ದೇ ಇದ್ದಾವೆ. ಎಲ್ಲ ಸರಿಯಾಗಿ ಅವರು ಕೇವಲ 28ರ ರೀತಿಯಲ್ಲಿ ಹಾಕೊಂಡು ಹೋದರೆ 5ಕ್ಕೆ 5 ಕೂಡ 28 ಓಟ್ಗಳಲ್ಲಿ ಗೆಲ್ಲಿಸುವ ಶಕ್ತಿಯೂ ಕೂಡ ಇದೆ. ಬಹುತೇಕ BK ಹರಿಪ್ರಸಾದ್ ಅವರಿಗೆ ಒಂದು ಹೆಚ್ಚುವರಿ ಮತವನ್ನು ಹಾಕಿಸ್ಕೊಳ್ಬೋದು. KPCC ಅಧ್ಯಕ್ಷರಾಗಿದ್ದಾರೆ, ಹಾಗಾಗಿ ಅವರಿಗೆ 29 ಮತಗಳನ್ನು ಹಾಕಿಸಿ, ಉಳಿದ ಮೂವರಿಗೆ 28 ಮತಗಳನ್ನು ಹಾಕಿಸಿ, ಅಲ್ಲಿ ಉಳಿಕೆ ಆಗ್ತಕ್ಕಂತಹ 3 ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಶಿಫ್ಟ್ ಮಾಡಿಸಿ ಅವ್ರಿಗೆ 27 ಮತಗಳು ಬರುವಂಗೆ ನೋಡಿಕೊಂಡು BK ಹರಿಪ್ರಸಾದ್ ಅವರಿಗೆ ಹಾಕುವಂತಹ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ತನ್ನ 5ನೇ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮಾಡಿ ಆ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಈಸಿ ಮಾಡೋದ್ರ ಕಡೆಗೆ ಕಾಂಗ್ರೆಸ್ ಹೊರಟಂತೆ ಭಾಸವಾಗ್ತಿದೆ. JDSನ ಬಳಿಯಲ್ಲಿ ಜಾಸ್ತಿ ಆಪ್ಷನ್ಗಳಿಲ್ಲ. ಒಂದು, ತನ್ನ ಎಲ್ಲ ಶಾಸಕರು ತನ್ನ ಕಡೆಗೆ ವೋಟ್ ಹಾಕಿಸ್ಕೊಳ್ಬೇಕು. BJPಯಿಂದ ಬರುವ ಹೆಚ್ಚುವರಿ ವೋಟ್ಗಳು ಕೂಡ ಸರಿಯಾಗಿ ಬರುವಾಗ ನೋಡ್ಕೊಳ್ಬೇಕು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಏನಾದರೂ ಯಾವ್ದಾದ್ರು ಮತಗಳು ಅಸಿಂಧು ಆದರೆ ಆ ಸಂದರ್ಭದಲ್ಲಿ ಸಿಗಬಹುದಾಗಿರುವ ಪರಿಸ್ಥಿತಿಯ ಲಾಭ JDSಗೆ ಆಗುವಂಥ ಅನುಕೂಲ ಇದ್ದೇ ಇದೆ. ರವೀನ್ ವರದಿ ನಿಮಗೆ. ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ವೋಟ್ ಬೇಕಾಗಿಲ್ಲ. ವಿಧಾನಸೌಧದ ಸಮಿತಿ ಕೊಠಡಿ 106ರಲ್ಲಿ ಈ ಒಂದು ಮತದಾನ ನಡೆಯುವಂಥದ್ದು. ಈ ಒಂದು ಮತದಾನದ ಹಿನ್ನೆಲೆಯಲ್ಲಿ ಇದೀಗ ವಿಧಾನಸೌಧದ ಚುನಾವಣಾಧಿಕಾರಿಗಳು ಮತ್ತೊಂದು ಕಡೆಯಾಗಿ ಪೊಲೀಸ್ ಅಧಿಕಾರಿಗಳು ಅಗತ್ಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಶಕ್ತಿಸೌಧ ವಿಧಾನಸೌಧ ನಾಳೆ ಇಡೀ ದಿನ ಗಿಜಿಗುಡಲಿದೆ. ವಿಧಾನ ಪರಿಷತ್ನಲ್ಲಿ ಖಾಲಿಯಾಗಿರುವ 7 ಸ್ಥಾನಗಳಿಗೆ ನಾಳೆ ಮತದಾನ ನಡೆಯಲಿದೆ. ಇರೋ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು ಪರಿಷತ್ ಅಖಾಡದಲ್ಲಿ ಜಿದ್ದಾಜಿದ್ದಿ ಎದ್ದಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳು ನಿಚ್ಚಳವಾಗಿದ್ದು ತಿಪ್ಪಣ್ಣಪ್ಪ ಕಮಕನೂರ, PV ಮೋಹನ್, BK ಹರಿಪ್ರಸಾದ್ ಹಾಗೂ ಮಳವಳ್ಳಿ ಶಿವಣ್ಣ ನಿಂತಿದ್ದಾರೆ. 5ನೇ ಅಭ್ಯರ್ಥಿಯಾಗಿ DKಶಿ ಆಪ್ತ ವಿನಯ್ ಕಾರ್ತಿಕ್ರನ್ನ ಕಣಕ್ಕಿಳಿಸಲಾಗಿದೆ. ಇನ್ನು ಬಿಜೆಪಿಗೆ 2 ಸ್ಥಾನಗಳು ಸಿಗಲಿದ್ದು ರಘು ಕೌಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ಕಣದಲ್ಲಿದ್ದಾರೆ. JDS ತನ್ನ ಮತಗಳೊಂದಿಗೆ ಬಿಜೆಪಿ ಹೆಚ್ಚುವರಿ ಮತಗಳು ಹಾಗೂ ಕಾಂಗ್ರೆಸ್ನ ಆತ್ಮಸಾಕ್ಷಿ ಮತಗಳನ್ನು ನಂಬಿಕೊಂಡು 3ನೇ ಅಭ್ಯರ್ಥಿಯಾಗಿ ಹಾಲಿ MLC ಗೋವಿಂದರಾಜು ಅವರನ್ನೇ ಕಣಕ್ಕಿಳಿಸಿದೆ. ಹೆಚ್ಚುವರಿ ಮತಗಳು ಆತ್ಮಸಾಕ್ಷಿಗಳ ಮತಗಳು ಅನ್ನುತ್ತಲೇ ಅಲ್ಲಿ ಕುದುರೆ ವ್ಯಾಪಾರದ ವಾಸನೆ ಬಡಿಯುತ್ತಿದೆ. ಯಾರಿಗೆ ಯಾರು ಗಾಳ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ ಹಾಗೂ JDS ಶಾಸಕರನ್ನ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ಗೆ ಮೊನ್ನೆಯೇ ಶಾಸಕರ ಶಿಫ್ಟ್ ಮಾಡಿದ್ದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನೂ ಅಲ್ಲೇ ಮಾಡಿದೆ. ಪರಿಷತ್ ಚುನಾವಣಾ ಕಣದಲ್ಲಿ 8 ಅಭ್ಯರ್ಥಿಗಳಿದ್ದು ಬಿಜೆಪಿ JDS ಹೆಚ್ಚುವರಿ ಮತಗಳ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಕಾಂಗ್ರೆಸ್ಗೆ 4 ಸ್ಥಾನಗಳು, ಬಿಜೆಪಿಗೆ 2 ಸ್ಥಾನಗಳು ಖಚಿತವಾಗಿದೆ. ಹೆಚ್ಚುವರಿ ಗೆಲುವಿಗೆ JDSಗೆ 4, ಕಾಂಗ್ರೆಸ್ಗೆ 5 ಮತಗಳ ಕೊರತೆ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಲೆಕ್ಕಾಚಾರ ನಡೆಯುತ್ತಿದೆ. ವಂಡರ್ಲಾ ರೆಸಾರ್ಟ್ನಲ್ಲೇ ಶಾಸಕರಿಗೆ ಮತದಾನದ ತರಬೇತಿ ನೀಡಿದ್ದು ಯಾರು ಯಾರಿಗೆ ಮತ ಹಾಕಬೇಕೆಂದು CM ಪಾಠ ಮಾಡಿದ್ದಾರೆ. ಮತ ಹಾಕುವ ಬಗ್ಗೆಯೂ ಶಾಸಕರಿಗೆ ತರಬೇತಿ ನೀಡಲಾಗಿದೆ. ಖುದ್ದು CM DK ಶಿವಕುಮಾರ್ ಕೂಡ ಮಾಕ್ ಡ್ರಿಲ್ನಲ್ಲಿ ಪಾಲ್ಗೊಂಡಿದ್ದರು. ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ನಮ್ಗೆ ಇರ್ತಕ್ಕಂಥ ವೋಟ್ನ ಹಾಕೊಂಡ್ರೆ ನಾವು ಸಕ್ಸಸ್ ಆಗ್ತೀವಿ. ನಮ್ಗೆ 2ನೇ ಪ್ರಿಫರೆನ್ಷಿಯಲ್ ವೋಟ್ ಇರೋದ್ರಿಂದ ನಮಗೆ 3 ವೋಟ್ ಬರ್ತದೆ. 2ನೇ ಪ್ರಿಫರೆನ್ಷಿಯಲ್ ವೋಟಲ್ಲಿ ನಮ್ಗೆ ಕಡಿಮೆ ಇರೋದು 2 ವೋಟು, ಶಾರ್ಟೇಜ್ ಇರೋದು. ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ 3 ವೋಟ್ ಕೂಡ ನಮ್ಗೆ ಆಗ್ತದೆ, ನಾವು ಗೆಲ್ತೀವಿ. ಕಾಂಗ್ರೆಸ್ ಪಾಳೆಯದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರು. STS ಹೆಬ್ಬಾರ್ ಮತಗಳು ಕಾಂಗ್ರೆಸ್ಗೆ. ವಂಡರ್ಲಾ ರೆಸಾರ್ಟ್ನಲ್ಲಿ ನಡೆದ ಕಾಂಗ್ರೆಸ್ ಶಾಸಕರ ತರಬೇತಿ ಹಾಗೂ ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ನ ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆದರು. ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕೆಂಬ ಪಟ್ಟಿ 5 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿ ಬಿಡದಿಯಿಂದ ಬೆಂಗಳೂರಿಗೆ ಶಿಫ್ಟ್. ಪ್ರತ್ಯೇಕ ಬಸ್ನಲ್ಲಿ ಶಾಸಕರು ವಿಧಾನಸೌಧಕ್ಕೆ ಶಿಫ್ಟ್. ಯಾರೇ ಸೋತರೂ ಅಡ್ಡ ಮತದಾನ ಮಾಡಿದರೂ ಸುಲಭವಾಗಿ ಪತ್ತೆ ಮಾಡಬಹುದು. ಮತ ಹಾಕಲು ಹೋದ ಆ ಶಾಸಕರ ಮೇಲೆಯೇ ಅನುಮಾನ ಬರಲಿದೆ.
ಯಾರು ಅಡ್ಡ ಮತದಾನ ಮಾಡಿದರು ಎಂಬುದು ಇದರಿಂದ ಗೊತ್ತಾಗಲಿದೆ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನ ಗೆಲ್ಲಕ್ಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಅಡ್ಡ ಮತದಾನವನ್ನ ಯಾರಾದರೂ ಮಾಡಿದ್ರೆ ಅದು ಯಾವ ಗುಂಪಿನಂದು ಅಂತೇಳಿ ನೀಟಾಗಿ ಗುರ್ತಿಡಿಯೋ ರೀತಿಯಾದಂಥ ಮಾಸ್ಟರ್ ಪ್ಲಾನ್ ಇದು. ಅದರ ಜೊತೆಗೆ 5 ವೆಹಿಕಲ್ಗಳನ್ನು ಮಾಡ್ತಾ ಇರೋದು. ಒಂದೊಂದು ವೆಹಿಕಲ್ಗಳಲ್ಲೂ ಕೂಡ ಸಪರೇಟ್ ಆಗಿ ಇಂತಿಂತೆ ಶಾಸಕರು ಇರಬೇಕು. ಆ ಶಾಸಕರನ್ನೆಲ್ಲರನ್ನು ಕೂಡ ನೋಡ್ಕೊಳ್ಳಿಕ್ಕೆ ಒಬ್ಬ ಮುಖಂಡರ ರೀತಿಯನ್ನು ಕೂಡ ಒಬ್ಬ ಶಾಸಕರನ್ನ ನೇಮಕ ಮಾಡಿರುತ್ತೆ. ಯಾರಾದರೂ ಅಡ್ಡ ಮತದಾನ ಏನಾದರೂ ಮಾಡಿದ್ರೆ ಯಾವ ಗುಂಪು ಆ ಅಡ್ಡ ಮತದಾನ ಮಾಡಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. 5ನೇ ಅಭ್ಯರ್ಥಿ ಗೆಲ್ಲಿಸಲು ಡಿಕೆ ಬ್ರದರ್ಸ್ ಸ್ಟ್ರಾಟಜಿ. ಜಮೀರ್ ಜೊತೆಗೂ ಚರ್ಚೆ, ಎಡವಟ್ಟು ಆಗದಂತೆ ನಿಗಾ. ನಾಳೆ ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆಯಾಗದಂತೆ ಡಿಕೆ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಸದಾಶಿವನಗರ ಮನೆಯಲ್ಲಿ ಡಿಕೆ ಬ್ರದರ್ಸ್ ಸ್ಟ್ರಾಟಜಿ ಮಾಡಿದ್ರು. ತಮ್ಮ ಸಂಪರ್ಕದಲ್ಲಿರುವ ಜೆಡಿಎಸ್, ಬಿಜೆಪಿ ಶಾಸಕರ ಬಗ್ಗೆಯೂ ಚರ್ಚೆ ಮಾಡಿದ್ರು. ಹಾಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಜೊತೆ ಸುರೇಶ್ ಪ್ರತ್ಯೇಕ ಚರ್ಚೆ ಮಾಡಿದ್ರು. ಅಸಮಾಧಾನ, ಭಿನ್ನಾಭಿಪ್ರಾಯಗಳೇನೇ ಇದ್ದರೂ ಪಕ್ಷದ ಪರ ನಿಲ್ಲುವಂತೆ ಮನವೊಲಿಸಿದರು. ಗೊತ್ತು ಅಲ್ಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ, ಅದು ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಬಹಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ನಾವು ನೆನ್ನೆ CLP ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಟ್ ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ, ತೊಂದರೆ ಇಲ್ಲ. ಜೆಡಿಎಸ್ ಶಾಸಕರು ಸಂಪರ್ಕದಲ್ಲಿ ಇದ್ದಾರೆ, ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಪರಿಷತ್ ಚುನಾವಣೆ ಗೆಲ್ಲುವುದಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ತಿದೆ. ಕಾಂಗ್ರೆಸ್ ಸ್ವಂತ ಬಲದಿಂದ ಒಟ್ಟು 135 ಮತಗಳನ್ನು ಹೊಂದಿದೆ. ಒಬ್ಬ ಅಭ್ಯರ್ಥಿಯ ಗೆಲುವಿಗೆ 28 ಮತಗಳು ಬೇಕು. 4 ಅಭ್ಯರ್ಥಿಗಳ ಗೆಲುವಿಗೆ 112 ಮತಗಳು ಸಾಕು. 5ನೇ ಅಭ್ಯರ್ಥಿ ಗೆಲುವಿಗೆ 5 ಮತಗಳ ಕೊರತೆ ಎದುರಾಗಿದೆ. 3 ಪಕ್ಷೇತರರಿಂದ ಕಾಂಗ್ರೆಸ್ಗೆ ಬೆಂಬಲ ಸಿಗಲಿದೆ. ಪಕ್ಷೇತರ 3 ಮತಗಳೊಂದಿಗೆ ಕಾಂಗ್ರೆಸ್ ಸಂಖ್ಯೆ 26ಕ್ಕೆ ಏರಿಕೆಯಾಗುತ್ತೆ. ಬಿಜೆಪಿಯ 2 ಉಚ್ಚಾಟಿತ ಶಾಸಕರಿಂದ ಬೆಂಬಲ ಸಿಕ್ಕರೆ ಸುಲಭವಾಗಿ ಗೆಲ್ಲಬಹುದು. ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಮತದ ಮೇಲೂ ನಿರೀಕ್ಷೆಗಳಿವೆ. 2 ಬೆಂಬಲ ಸಿಕ್ಕರೆ 5ನೇ ಅಭ್ಯರ್ಥಿ ಗೆಲುವು ಖಚಿತ. ಕಾಂಗ್ರೆಸ್ನಂತೆಯೇ ಮೈತ್ರಿ ಪಕ್ಷಗಳಲ್ಲೂ ಲೆಕ್ಕಾಚಾರಗಳು ನಡೆಯುತ್ತಿವೆ. ಬಿಜೆಪಿ ಬಳಿ 62 ಮತಗಳಿದ್ದು 2 ಗೆಲುವಿಗೆ 56 ಮತಗಳು ಸಾಕಾಗುತ್ತೆ. ನಂತರ ಬಿಜೆಪಿ ಬಳಿ 6 ಮತಗಳು ಉಳಿಯಲಿವೆ. ಜೆಡಿಎಸ್ ಬಳಿ 18 ಮತಗಳಿದ್ದು ಬಿಜೆಪಿಯ 6 ಮತ ಸೇರಿದ್ರೆ ಒಟ್ಟು 24 ಮತಗಳಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಇನ್ನೂ 4 ಮತಗಳ ಕೊರತೆಯಾಗುತ್ತೆ. ಜನಾರ್ದನ್ ರೆಡ್ಡಿ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಮತದ ಮೇಲೂ ಜೆಡಿಎಸ್ ಕಣ್ಣಿಟ್ಟಿದೆ. ಈ 2 ಮತಗಳು ಸೇರಿದ್ರೆ 26 ಆಗಲಿದ್ದು ಗೆಲುವಿಗೆ ಇನ್ನೂ 2 ಮತಗಳ ಕೊರತೆ ಕಾಣುತ್ತದೆ. ಕೆಲ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಸರ್ಕಸ್ ಮಾಡುತ್ತಿದ್ದು ಆತ್ಮಸಾಕ್ಷಿಗಳ ಮತಗಳನ್ನೇ ನಂಬಿಕೊಂಡಿದೆ. ಜೆಡಿಎಸ್ ಶಾಸಕರಿಗೂ ಆಪರೇಷನ್ ಭೀತಿ ಕಾಡುತ್ತಿದ್ದು ದೇವನಹಳ್ಳಿ ಬಳಿಯ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ರೆಸಾರ್ಟ್ನಲ್ಲಿ 20 ರೂಮ್ ಬುಕ್ ಮಾಡಿದ್ದು ಅಭ್ಯರ್ಥಿ ಗೋವಿಂದರಾಜು ಔತಣಕೂಟ ಏರ್ಪಡಿಸಿದ್ದಾರೆ. ಪಕ್ಷದ ಶಾಸಕರು ಡಿಕೆ ಬ್ರದರ್ಸ್ ಗಾಳಕ್ಕೆ ಒಳಗಾಗದಂತೆ ಅಲರ್ಟ್ ಮಾಡಿದ್ದು ಖುದ್ದು ಕುಮಾರಸ್ವಾಮಿ ಅವರೇ ನಿಗಾ ವಹಿಸಿದ್ದಾರೆ. ರೆಸಾರ್ಟ್ಗೆ ಬಂದು ಶಾಸಕರೊಂದಿಗೆ ಚರ್ಚೆ ಮಾಡಿದ್ದಾರೆ. ಆಪರೇಷನ್, ರಿವರ್ಸ್ ಆಪರೇಷನ್ ಬಗ್ಗೆ ಎಲ್ಲರಿಂದಲೂ ಮಾಹಿತಿ ಪಡೆದಿದ್ದಾರೆ. ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರು ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮಗೆ? ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು. ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ.
ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನು ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ? ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಬಿಜೆಪಿಯಿಂದಲೂ ಗೆಲ್ಲೋ ಸ್ಟ್ರಾಟಜಿ, ಶಾಸಕರಿಗೆ ಮತದಾನದ ಪಾಠ. ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೆಸಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಸಭೆಯಲ್ಲಿ ಅಭ್ಯರ್ಥಿಗಳ ಗೆಲ್ಲಿಸುವ ಸಂಬಂಧ ಚರ್ಚೆ ನಡೆಯಿತು. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಎಷ್ಟು ಶಾಸಕರು ಮತ ಹಾಕಬೇಕು, ಯಾರೆಲ್ಲ ಮತದಾನ ಮಾಡಬೇಕು, 2 ಅಭ್ಯರ್ಥಿಗಳಿಗೆ ಹಾಕಿ ಉಳಿದ ಮತಗಳನ್ನು ಮಿತ್ರಪಕ್ಷ ಜೆಡಿಎಸ್ ಅಭ್ಯರ್ಥಿಗೆ ಹಾಕಿಸುವುದು, ಹಾಗೆ ಪ್ರಮುಖವಾಗಿ ಅಡ್ಡ ಮತದಾನವಾಗದಂತೆ ಎಚ್ಚರಿಕೆ ಕ್ರಮ ವಹಿಸಬೇಕೆಂದು ಸಲಹೆ ನೀಡಲಾಗಿದೆ. ಈ ಮಧ್ಯೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಜೆಡಿಎಸ್ ನಾಯಕರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಪರಿಷತ್ ಚುನಾವಣೆಯ ತಂತ್ರಗಾರಿಕೆ ಮಾಡಲಾಗಿದೆ. ಬಿಜೆಪಿ ಹೆಚ್ಚುವರಿ ಮತಗಳು ಮತ್ತು 2ನೇ ಪ್ರಾಶಸ್ತ್ಯದ ಮತಗಳ ಬಗ್ಗೆ ಚರ್ಚೆಗಳಾಗಿವೆ. ಶಾಸಕರನ್ನು ಭೇಟಿ ಮಾಡಿ ಬಂದಿದ್ದೇವೆ. ಮಾತುಕತೆ ಎಲ್ಲ ಸಂಪೂರ್ಣವಾಗಿ ಫಲಪ್ರದ ಆಗಿದೆ. NDA ಭಾಗದಿಂದ ನಮ್ಮನ್ನು ಬಿಟ್ಕೊಡ್ತಕ್ಕಂಥ ವಿಚಾರ ಇಲ್ಲ, ನಾವು ಅವ್ರನ್ನ ಬಿಟ್ಕೊಡ್ತಕ್ಕಂಥ ವಿಚಾರ ಇಲ್ಲ. ಅವರಿಗೆ ಬರ್ತಕ್ಕಂಥ ವಿಚಾರದಲ್ಲಿ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು, ಎಕ್ಸೆಸ್ ಮತಗಳು ಪ್ಲಸ್ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಗೋವಿಂದರಾಜರು ಕೊಡಬೇಕು ಅಂತ ನಾವು ಕೇಳೋಕ್ಕೋಸ್ಕರ ಬಂದಿದ್ದು. ಕೇಳಿದ್ದೀವಿ, ಅದಕ್ಕೆ ಸಮ್ಮತಿ ನೀಡಿದ್ದಾರೆ. ಎಲ್ಲ ಆತ್ಮಸಾಕ್ಷಿ ಮತಗಳು ಏನು ನಾವು ಕೇಳಿದ್ದೀವಿ, ಅದನ್ನು ನಾವು 1-2 ಏನು ಕೊರತೆ ಇರೋದು ನಮಗೆ ಬಂದರೂ ಸಹ ಬರ್ಬೋದು. ನಾವು ಬರದೇ ಇದ್ರೂ ಕೂಡ ನಮಗೇನು ಚಿಂತೆ ಇಲ್ಲ. ನಾವು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ, ಇವಾಗಲೂ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೆ ಸಂಪೂರ್ಣವಾಗಿಲ್ಲವಂಥ ವಿಶ್ವಾಸ ನಮಗೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆಯೇ ಮತದಾನಕ್ಕೆ ವಿಧಾನಸೌಧದ ಮೊದಲ ಮಹಡಿ ಸಜ್ಜಾಗಿದೆ. ಬೆಳಿಗ್ಗೆ 9 ಗಂಟೆಗೆ ಮತದಾನ ಆರಂಭವಾಗಲಿದೆ. ಕೊಠಡಿ ಹೊರಗೆ ಒಳಗೆ ಸಿಸಿಟಿವಿ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 4 ಗಂಟೆ ತನಕ ಮತದಾನ ನಡೆಯಲಿದ್ದು 4 ಗಂಟೆ ಬಳಿಕ ಮತ ಎಣಿಕೆ ನಡೆಯಲಿದ್ದು ಫಲಿತಾಂಶ ಪ್ರಕಟವಾಗಲಿದೆ. ಈ ಒಂದು ಮತದಾನದ ಹಿನ್ನೆಲೆಯಲ್ಲಿ ಇದೀಗ ವಿಧಾನಸೌಧದ ಚುನಾವಣಾಧಿಕಾರಿಗಳು ಮತ್ತೊಂದು ಕಡೆಯಾಗಿ ಪೊಲೀಸ್ ಅಧಿಕಾರಿಗಳು ಅಗತ್ಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ನಾನು ಇದೀಗ ಈ ಒಂದು ಮತಗಟ್ಟೆ ಒಳಭಾಗ 2 ಬೂತ್ಗಳನ್ನು ಏನು ಇಟ್ಟಿರುವಂಥದ್ದು. ಅಂದರೆ ಶಾಸಕರುಗಳು ಏನು ಯಾವುದೇ ರೀತಿಯಾದಂಥ ಒಂದು ನೂಕುನುಗ್ಗಲಿನಲ್ಲಿ ಅಥವಾ ಒತ್ತಡದಲ್ಲಿ ಮತದಾನವನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿಟ್ಟಲ್ಲಿ 2 ಬೂತ್ಗಳನ್ನು ಹಾಕಿದ್ದಾರೆ. ತಂತ್ರ ಪ್ರತಿತಂತ್ರಗಳ ಮಧ್ಯೆಯೇ ಪರಿಷತ್ ಚುನಾವಣೆ ನಡೆಯುತ್ತಿದ್ದು ಎಲೆಕ್ಷನ್ ಮುಗಿದ ಕೂಡಲೇ ತಿರುಪತಿಗೆ ಹೋಗಲಿದ್ದಾರೆ ಸಿಎಂ DK ಶಿವಕುಮಾರ್. ನಾಳೆ ತಿರುಪತಿಯಲ್ಲೇ ಉಳಿದುಕೊಳ್ಳಲಿದ್ದು ನಾಡಿದ್ದು ತಿಮ್ಮಪ್ಪನ ದರ್ಶನ ಪಡೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ 5ಕ್ಕೆ 5 ಸ್ಥಾನಗಳಲ್ಲಿ ಗೆಲ್ಲುವಂತಹ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. ಜೆಡಿಎಸ್ ಅವರು ಕೂಡ ತಮ್ಮ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರುವಂತಹ ಲೆಕ್ಕಾಚಾರದಲ್ಲಿ ಮುಳುಗಿದ್ದಾರೆ. ಹೀಗೆ ಯಾರ ಲೆಕ್ಕಾಚಾರ ಸರಿಯಾಗುತ್ತೆ, ಯಾರು ತಪ್ಪಾಗುತ್ತೆ, ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ, ನಾಳೆ ಸಂಜೆ ಆಗೋದ್ರೊಳಗೆ ಗೊತ್ತಾಗುತ್ತೆ.